ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ದಸರಾ ಮುಗಿಯಕ್ ಆಗೋಯ್ತು ಆಲ್ರೆಡಿ. ನವರಾತ್ರಿ ಮುಗಿತಾ ಇದೆ. ಗೃಹಲಕ್ಷ್ಮಿ ಮಾತ್ರ ಇನ್ನ ಯಾರ ಖಾತೆಗೂ ಅಮೌಂಟ್ ಬರ್ಲೇ ಇಲ್ಲ. ಏನಪ್ಪ, ಬರೀ ದಿನ ಬೆಳಗಾದ್ರೆ ಬರೀ ಬೋಗಸ್ ನ್ಯೂಸ್ಗಳನ್ನ ಕೇಳಿ 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 ನಮಗೂ ಸಾಕಾಯ್ತು, ನಿಮ್ಗೂ ಸಾಕಾಯ್ತು. 22ನೇ ಕಂತಿನ ಹಣದ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗ್ಬೇಡೋಣ. ಹಬ್ಬ ಮುಗಿತು, ಹಣ ಇನ್ನ ಸಮೇತ ಯಾರ ಅಕೌಂಟ್ಗೂ ಜಮಾ ಆಗ್ಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡಕ್ಕಿದೆ ಅಂಡ್ ಬಂದಿರುವಂತ ಅಪ್ಡೇಟ್ ಗಳ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊಂತಾ ಇದ್ದೀನಿ. ಗೃಹಲಕ್ಷ್ಮಿ ಹಣ ಹಬ್ಬಕ್ಕೆ ಬಿಡ್ತೀವಿ ಅಂತ ಹೇಳಿದ್ರು. ಆಯುಧ ಪೂಜೆ ಇನ್ನೇನು ಒಂದೇ ದಿನ ಬಾಕಿ ಇದೆ ಅಲ್ವಾ? ಆಯುಧ ಪೂಜೆಗೂ ಅಮೌಂಟ್ ಬರ್ಲಿಲ್ಲ. ಆಯುಧ ಪೂಜೆ ಮುಗಿದ್ರೆ ಆಲ್ಮೋಸ್ಟ್ ನಮಗೆ ದಸರಾ ಆಲ್ಮೋಸ್ಟ್ ಮುಕ್ಕಾಲ್ ಭಾಗ ಹಬ್ಬ ಮುಗ್ದಂಗಾಯ್ತು. ಏನೋ ದೊಡ್ಡದಾಗಿ ಹೋದ ವಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ನಾವು ಅಮೌಂಟ್ ನ ರಿಲೀಸ್ ಮಾಡಿ 3 days ಆಗೋಗ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟು. 3 days ಆಯ್ತು, ಒಂದ್ ವಾರನೂ ಆಯ್ತು, ಇನ್ನು ಯಾರ ಖಾತೆಗೂ ಅಮೌಂಟ್ ಬಂದಿಲ್ವಲ್ಲ. ಹಾಗಾದ್ರೆ ಯಾಕೆ ಸುಳ್ಳು ಹೇಳಬೇಕಾಗಿತ್ತು? ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾ ಇದಾರಲ್ಲ ಮೀಡಿಯಾಗಳ ಮುಂದೆ, ಅದನ್ನ ನಂಬ್ತಾ ಇರುವಂತ ನಮ್ಮ ಜನರು ಬೇಜಾರಾಗ್ಬಿಟ್ಟಿರ್ತಾರೆ ಸೀರಿಯಸ್ ಆಗಿ. 22ನೇ ಕಂತಿನ ಹಣನೂ ಬಂದಿಲ್ಲ, 23ನೇ ಕಂತಿನ ಹಣನೂ ಇನ್ನು ಯಾರ ಖಾತೆಗೂ ಸಹ ಜಮಾನೆ ಆಗ್ಲಿಲ್ಲ. ಇವತ್ತು ನಾಳೆ ಅಂತ ಹೇಳಿ ದಸರಾ ಹಬ್ಬನು ಮುಗೀತು. ಬಹುಶೇಕಡ ನಿಮ್ಗೆ ದೀಪಾವಳಿ ಹಬ್ಬಕ್ಕೆ ಬರಬಹುದೇನು ಗೊತ್ತಿಲ್ಲಪ್ಪ ನಮ್ಗೂನು. ಸೊ ಇವ್ರನ್ನ ನಂಬಂಗಿಲ್ಲ. ಅದಕ್ಕೆ ನಾನು ಪ್ರತಿ ಸತಿ ಹೇಳೋದು ನಿಮ್ಗೆ, ಕಮೆಂಟ್ ಅಲ್ಲಿ ತಿಳಿಸಿ ನಿಮ್ಮ ಖಾತೆಗೆ ಅಮೌಂಟ್ ಬಂದಿದೆ ಅಂತ. ಅಂದ್ರೆ ಪ್ರತಿಯೊಬ್ಬರಿಗೂ ನಂಬಿಕೆ ಬರುತ್ತೆ. ಹೌದು, ಹಣ ಬಂದಿದ್ಯಪ್ಪ ಫೈನಲಿ ಇವತ್ತಾದ್ರು ಅಂತ ಹೇಳಿ ಸ್ವಲ್ಪ ಜನ ಆದ್ರೂ ರಿಲ್ಯಾಕ್ಸ್ ಆಗ್ತಾರೆ ಅಂತ ಹೇಳ್ಬಿಟ್ಟು. ಬಟ್ ಇವ್ರು ಕೊಡ್ತಾ ಇರುವಂತ ಅಪ್ಡೇಟ್ಸ್ ಗಳನ್ನ ನೋಡ್ತಾ ಇದ್ರೆ ಯಾಕೋ ಈ ತಿಂಗಳು ಸಹ ಅಮೌಂಟ್ ಬರೋದು ನಮ್ಗೆ ಡೌಟ್ ಇದೆ. ಏನಕ್ಕೆ ಈ ತರ ಡೌಟ್ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರೋ ಹಾಗೆ ಇನ್ನೇನು ನಾಡಿದ್ದು ನಿಮಗೆ ಏನ್ ಹೇಳಿ ಆಯುಧ ಪೂಜೆ ಬಂತು, ಓಕೆನಾ? ಅದಾಗಿದ ತಕ್ಷಣ ನಿಮ್ಗೆ ಗಾಂಧಿ ಜಯಂತಿ ಬಂತು 2ನೇ ತಾರೀಕು. ಕಂಟಿನ್ಯೂಸ್ ಆಗಿ ನಿಮ್ಗೆ ಗೌರ್ಮೆಂಟ್ ಹಾಲಿಡೇಗಳು. ಅದಾಗಿ 2 ದಿನ ಆಗಿದ ತಕ್ಷಣ ನಿಮ್ಗೆ ವಿಜಯದಶಮಿ ಮತ್ತೆ ಗೌರ್ಮೆಂಟ್ ಹಾಲಿಡೇ ಇದೆ. ಸೊ ನಿಮಗೆ ಕಂಟಿನ್ಯೂಸ್ ಆಗಿ ಇನ್ನ ಒಂದು 2-3 ದಿನ ಆಗಿದ ತಕ್ಷಣ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಹಾಲಿಡೇಸ್ ಇರೋ ಕಾರಣ ನಿಮಗೆ ಬಹುಶೇಕಡ ಈ ವಾರನೂ ಸಮೇತ ಹಣ ಬರೋದು ಡೌಟೇನೆ. ಯಾಕಂದ್ರೆ 3 ದಿನ ಆಯ್ತು ಅಂತ ಹೇಳಿ ಸ್ಟೇಟ್ಮೆಂಟ್ ಆಗಿ ಕೊಟ್ಟವ್ರು ಹೋದ ವಾರ. 3 ದಿನ ಆಗಿ ಸ್ಯಾಟರ್ಡೆ ಸಂಡೇನು ನಾವ್ ಲೆಕ್ಕಾನು ಬಿಡ್ತಿದೀವಿ. ಆಕ್ಚುಲಿ ವರ್ಕಿಂಗ್ ಡೇಸ್ ಮಂಡೇ ಟು ಫ್ರೈಡೆ ಅಂತಾನೆ ನಾವ್ ಲೆಕ್ಕ ಹಾಕೊಂತ ಇದೀವಿ. ಇವಾಗ ಸ್ಯಾಟರ್ಡೇನು ಕನ್ಸಿಡರ್ ಮಾಡ್ತಾ ಇಲ್ಲ ನಾವು. ಇಷ್ಟೆಲ್ಲ ಆಗಿನು 3 ದಿನ ಆಯ್ತು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಒಂದು 10,000 ಜನ ಮಹಿಳೆಯರಿಗೆ ಅಮೌಂಟ್ ಬರಬೇಕಾಗಿತ್ತಲ್ವಾ, ಜಮಾ ಆಗ್ಬೇಕಾಗಿತ್ತಲ್ಲ. ಯಾರಿಗೂ ಜಮಾ ಆಗ್ಲಿಲ್ಲ. ಹಾಗಾಗಿ ನಮಗೆ ದಸರಾ ಹಬ್ಬಕ್ಕೆ ಗೃಹಲಕ್ಷ್ಮಿ ಹಣ ಬರೋದು ಪಕ್ಕಾ ಡೌಟೇ. ಯಾಕಂದ್ರೆ ಇನ್ನು ನೆಕ್ಸ್ಟ್ 2 days ಇಂದ ಕಂಟಿನ್ಯೂಸ್ ಆಗಿ ಗೌರ್ಮೆಂಟ್ ಹಾಲಿಡೇಸ್ ಇದೆ. ಸೆಂಟ್ರಲ್ ಗೌರ್ಮೆಂಟ್ ಹಾಲಿಡೇನು ಹೌದು, ಇದು ಗೌರ್ಮೆಂಟ್ ಹಾಲಿಡೇನು ಅಂದ್ರೆ ರಾಜ್ಯ ನಮ್ಮ ಒಂದು ಸ್ಟೇಟ್ ಹಾಲಿಡೇನು ಹೌದು. ಬಿಕಾಸ್ ಇದು ದೊಡ್ಡ ಹಬ್ಬ ಆಗಿರೋದ್ರಿಂದ ಪ್ರತಿಯೊಬ್ಬರಿಗೂ ರಜಾ ಇರುತ್ತೆ. ಯಾರು ಕೆಲಸ ಮಾಡೋದಿಲ್ಲ, ಕೆಲ್ಸಕ್ಕೆ ಹೋಗೋದಿಲ್ಲ, ನಮಗೆ ಡಿಬಿಟಿಯಲ್ಲಿ ಹಣ ಬರೋದಿಲ್ಲ ಅನ್ನೋದು ಗ್ಯಾರಂಟಿ. ಸೊ ಕಾದ್ ನೋಡೋಣ ಬಿಡಿ. ಇನ್ನ ದಸರಾ ಆಯ್ತು, ಇನ್ನ ದೀಪಾವಳಿಗೆ ನಮ್ಗೆ, ಯಾಕಂದ್ರೆ ಇವರು ಈ ಗೃಹಲಕ್ಷ್ಮಿ ಹಣ ಹೆಂಗೆ ಅಂತಂದ್ರೆ ಹಬ್ಬಕ್ಕೆ ಮಾತ್ರ ಅಮೌಂಟ್ ಕ್ರೆಡಿಟ್ ಮಾಡ್ತಾರೆ. ಇವ್ರದ್ದು ರೂಲ್ಸ್ ಇರೋದೇ ಹಂಗೆ, ನಾವೇನು ಮಾಡಕ್ಕಾಗಲ್ಲ. ಹಬ್ಬ ಬಂತು ಅಂದ್ರೆ ನಾವ್ 2,000 ಕೊಡ್ತೀವಿ, 4,000 ಕೊಡ್ತೀವಿ ಅಂತ ಹೇಳ್ತಾರೆ. ಈ ಸತಿ ಹೇಳಿದ್ರು ಕೊಡ್ತೀವಿ ಅಂತ, ಬಟ್ ಅಮೌಂಟ್ ಯಾರಿಗೂ ಕೊಡ್ಲಿಲ್ಲ. ಸೊ ಇನ್ನ ದಸರಾ ಹಬ್ಬಕ್ಕೆ ಹೋಯ್ತು, ದೀಪಾವಳಿ ಹಬ್ಬಕ್ಕೆ ನಾವು ಅಮೌಂಟ್ ಬರುತ್ತಾ ನೋಡೋಣ. ಸೊ ಬೇಜಾರಾಗತ್ತೆ. ಪ್ರತಿ ಸತಿನೂ ಇದೇ ತರ ಅಪ್ಡೇಟ್ಸ್ ಗಳೇನಾದ್ರೂ ಇದ್ದಾಗ, ನಾವುಗಳು ಅಪ್ಡೇಟ್ ಮಾಡಿದಾಗ ಹಣ ಬರಲ್ಲ ಅಂತ ಹೇಳಿ ವಿಡಿಯೋ ಮಾಡೋದಾಗ ಹೋಗ್ಬಿಟ್ಟಿದೆ. ಹಣ ಬಂದ್ರೆ ತಾನೆ ಅಟ್ಲೀಸ್ಟ್ 1-2-4 ಜನಕ್ಕಾದ್ರೂ ಬಂದ್ರೆ ನಮ್ಗೆ ಗ್ಯಾರಂಟಿ ಆಗುತ್ತಲ್ಲ, ಹೌದಪ್ಪ ಇವತ್ತು ಹಣ ಜಮಾ ಆಯ್ತು ಅಂತ ಹೇಳಿ. ಆ ಗ್ಯಾರಂಟಿನೂ ಕೊಡಕ್ ಆಗ್ತಾ ಇಲ್ವಲ್ಲ, ಅದೇ ಆಗಿರೋದು ಸಮಸ್ಯೆ. ಸೊ ಹಣ ಬಂದಿಲ್ಲ, ನಮ್ಗೆ ಅರ್ಥ ಆಗುತ್ತೆ ನಿಮ್ ಬೇಜಾರು, ನಮಗೂ ಅದೇ ಬೇಜಾರು ಹಣ ಬಂದಿಲ್ಲ ಅಂತ ಹೇಳಿ. ಇನ್ನ 22-23 ಯಾವಾಗ ಹಾಕ್ತಾರೆ ಅನ್ನೋದ್ರ ಬಗ್ಗೆನೂ ಮಾಹಿತಿ ಇಲ್ಲ. ಮತ್ತೇನಾದ್ರೂ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಲ್ಲಿ ಖಂಡಿತ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಅಪ್ಡೇಟ್ಸ್ ಗಳಿದ್ದಲ್ಲಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ರೀತಿ ಪ್ರೀತಿ ಕೊಡ್ತಾ ಇರಿ. ಸಿಗೋಣ ಮತ್ತೊಂದಷ್ಟು ವಿಡಿಯೋ ಒಂದಿಗೆ. ನಮಸ್ಕಾರ. ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಅಲ್ಲಿ ತಿಳಿಸೋದನ್ನು ಸಹ ಮರಿಬೇಡಿ.